ಈಗ ನೆಕ್ಸ್ಟ್ ಒಂದು ಪ್ಲಾಂಟ್ನ ವೀಣವ್ರನ್ನ ಕೇಳೋಣ ನಾವು. ಈಗ ಅನದರ್ ವೀಟ್ ಕೆಲಾಪಿ. ಮೇಡಮ್ ಎಲ್ಲಿಂದ ಆರಿಜಿನ್ ಇದು? ಸರ್ ಕೆಲಾಥಿಯಾನಲ್ಲಿ ದೇರ್ ಆರ್ ಪ್ಲೆಂಟಿ ಆಫ್ ವೆರೈಟೀಸ್. ಸೊ ದಿಸ್ ಇಸ್ ಲೈಕ್ ವೀಟ್ ಕೆಲಾಥಿಯಾ ಅಂತ. ದಿಸ್ ಇಸ್ ಆಲ್ಸೋ ರೂಟ್ ಆರಿಜಿನ್ ಇಸ್ ಫ್ರಮ್ ಕೇರಳ ಓನ್ಲಿ ಬಿಕಾಸ್ ವಿ ಕೆನಾಟ್ ಗ್ರೋ ಹಿಯರ್. ಸೊ ವಿ ಬೈ ಪ್ಲಾಂಟ್ಸ್ ಅಂಡ್ ಸಿಂಗಲ್ ಶೂಟ್ ಇರೋದನ್ನ ತಗೊಂಡು ಫಾರ್ ಎ ಲೋಯರ್ ಮಾರ್ಜಿನ್ ಅಲ್ಲಿ ತಂದಿರ್ತೀವಿ. ಸೊ ವಿ ಗ್ರೋ ಇಟ್ ಅಂಡ್ ಮೇಕ್ ಇಟ್ ಬಿಗ್. ಮೋರ್ ದೆನ್ ಇದು ಹೇಗಾಗಿದೆ ಅಂದ್ರೆ ಇದು ನಿಮಗೆ ಒಂಥರ ಫ್ಯಾಷನ್ ಇಸ್ ಬಿಕಮ್ ಯುವರ್ ಪ್ರೊಫೆಷನ್ ಅನ್ನೋದು ನನಗೆ ಕ್ಲಿಯರ್ ಫೀಲ್. ಯಾಕಂದ್ರೆ ನಮ್ದು ಹಾಗೆ ಆಗಿರೋದು. ಈಗ ನಾನು ಆಪಲ್ ಗಿಡನೂ ಬೆಳಿತೀನಿ, ನಾನು ಇನ್ನೊಂದು ಬೆಳಿತೀನಿ. ತುಂಬ ಜನ ಕೇಳ್ತಾರೆ ಸರ್ ನೀವು ಯಾಕೆ ಇವೆಲ್ಲ ಆಪಲ್ ಇದಕ್ಕೆಲ್ಲ ಇದು ಬಿಟ್ರಿ ಅಂತ. ಎವ್ರಿಥಿಂಗ್ ವಿ ಟ್ರೈ ಟು ಟ್ರಯಲ್. ನಾನು ತುಂಬ ಗಿಡಗಳು ಹಾಕಿದ್ದೀನಿ, ಟ್ರಯಲ್ ಮಾಡ್ತಾ ಇರ್ತೀನಿ ನನ್ನ ಫಾರ್ಮಲ್ಲಿ. ಬೆಳೆಯುತ್ತಾ ಇಲ್ಲ ಬೆಂಗಳೂರಿಗೆ. ಬೆಂಗಳೂರು ಬೆಳೀತೀನಿ ಬೇರೆ ಹೇಳ್ಬೋದು ನಾನು. ಹೌದು ಹೌದು ಎಕ್ಸಾಕ್ಟ್ಲಿ. ಈಗ ನೀವು ಹೇಳಿದ್ರಿ ಕೇರಳದಿಂದ ತಂದು ನಾನು ಇದು ಮಾಡ್ತಾ ಇದ್ದೀನಿ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ ಮುಂದೆ ಅಲ್ಲೆಲ್ಲ ಇದು ಮಾಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಾಬ್ರೆ ಇಲ್ಲೊಂದು ನೋಡಿ ಇದು ಇಂಟ್ರೆಸ್ಟಿಂಗು. ಈಗ ಇದು ನೋಡ್ತಾ ಇದ್ರೆ ಇಲ್ಲಿ ನೋಡಿ, ಇದು ಅಡೆನಿಯಮ್ಸ್ ಅಂತ. ಇದು ಆಕ್ಚುಲಿ ಇದು ಟ್ರೀಟ್ಮೆಂಟ್ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಇದು ಮಾಡಿದ್ದೀನಿ ಸರ್, ಎರೆಹುಳು ಗೊಬ್ಬರ. ಇಲ್ಲಿ ನೋಡಿ ಇದು ಇದು ದಿಸ್ ಇಸ್ ವಾಟ್ ವಿ ವೆನ್ ಎವರ್ ಐ ಗೋ ಟು ದಿಸ್ ಥಿಂಗ್ ನಾ ಹೋದಾಗ ಹೇಳ್ತೀನಿ ಯಾವ ರೀತಿಯಿಂದ ಕಸದಿಂದ ರಸ ಮಾಡೋದು ಅಂತ. ಈಗ ಎಲೆ ಎಲ್ಲ ಬಿದ್ದಿದೆ, ಆ ಎಲೆನೆಲ್ಲ ಮತ್ತೆ ಅವರು ಇದು ಮಾಡ್ತಾರೆ, ಕಾಂಪೋಸ್ಟ್ ಇಲ್ಲೇ ಕ್ರಿಯೇಟ್ ಮಾಡ್ಕೊತಾರೆ. ಸೊ ದಟ್ ಯು ಕ್ಯಾನ್ ಅವಾಯ್ಡ್ ದಟ್ ಕೆಮಿಕಲ್ ಬೇಸ್ಡ್ ದಿಸ್ ಥಿಂಗ್. ಇದು ಹಾಕ್ಬಿಡ್ಬೇಕು. ಇದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಅಲ್ಲಿ ನೋಡಿ, ಅಲ್ಲಿ ನೋಡಿ ಮರದ ಕೆಳಗಡೆ ನೋಡಿ ನೋಡಿ ಮೇಡಮ್. ಇದು ಈಗ ಎರೆಹುಳು ಇದೆಯಾ ಇದರಲ್ಲಿ? ಲೈವ್ ಇದೆಯಾ? ನನಗೆ ಒಂದು ಸ್ವಲ್ಪ ಬೇಕಾಗುತ್ತೆ, ಆಮೇಲೆ ನೀವು ಕೊಡ್ಬೇಕು ನನಗೆ ಒಂದು ಸ್ವಲ್ಪ ಎರೆಹುಳು. ಯಾಕಂದ್ರೆ ನಾನು ವರ್ಮಿ ಕಾಂಪೋಸ್ಟ್ ಮಾಡಿ ನಮ್ಗೆ ಅಂತಾನೆ ಮಾಡ್ಕೊಂಡಿರೋದು. ಇದು ನಾವು ಕಮರ್ಷಿಯಲ್ ಮಾಡಿರ್ಲಿಲ್ಲ. ಇಲ್ಲಿ 3 ತೊಟ್ಟಿ ಕಟ್ಟಿಸ್ಕೊಂಡಿದ್ದೀವಿ. ಇದು ನಮ್ಮ ಅಡಿಕೆ ಗಿಡಗಳಿಗೆ ಅಂತ ನಾವು ವರ್ಷಕ್ಕೆ ಬನ್ನಿ ಸಾಹೇಬ್ರೆ ಒಂದು ಅಡಿಕೆ ಗಿಡದ ನೋಡ್ಬಿಡೋಣ ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ತೋರಿಸ್ತೇನೆ. ನನಗೆ ಏನು ಅಂದ್ರೆ ಅಡಿಕೆ ಗಿಡದ ನೆರಳಲ್ಲಿ ಗಿಡನೂ ಬೆಳಿಬೇಕು, ನೀರು ಹಾಕ್ಬೇಕು ಅಂದ್ಬಿಟ್ಟು ನಾನೇನ್ ಮಾಡಿದೆ, ಅಡಿಕೆ ಗಿಡಕ್ಕೆ ಅಮೇಝಿಂಗ್ ಅಮೇಝಿಂಗ್. ನೋಡಿ ಸಾಹೇಬ್ರೆ ಇದು ಇದೇನಾಗುತ್ತೆ, ಇವುಗಳಿಗೆಲ್ಲ ಶೇಡ್ ಬೇಕು. ಇದು ಯಾವ ಥರ ಇದೆ ಅಂದರೆ ಟೋಟಲ್ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲ, ನ್ಯಾಚುರಲಿ ಕಂಟ್ರೋಲ್ಡ್ ಎನ್ವೈರ್ಮೆಂಟು. ಈಗ ಮೇಲ್ಗಡೆ ಅಡಿಕೆ ಗಿಡ ಇದೆ, ಅಡಿಕೆ ಗಿಡದ ನೆರಳು ಬೀಳ್ತಾ ಇದೆ, ನೆರಳು ಕೆಳಗಡೆ ಗಿಡ ಬೆಳೆಸ್ತಾ ಇದ್ದಾರೆ. ಓಪನ್ನು ಇದೆ. ಬಿಕಾಸ್ ವಾಟ್ ಹ್ಯಾಪನ್ಸ್, ಒಂದು ಸತಿ ನಾವು ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಬೆಳೆದು ಹೊರಗಡೆ ಹಾಕಿದಾಗ ಟೇಕ್ ಸಮ್ ಟೈಮ್ ಟು ಅಡ್ಜಸ್ಟ್. ಇದ್ರಲ್ಲಿ ಹಂಗಿಲ್ಲ, ಡೈರೆಕ್ಟ್ ತೊಗೊಂಡೋಗಿ ಹಾಕಿ ಇದು ಅಡ್ಜಸ್ಟ್ ಆಗಿಬಿಡುತ್ತೆ. ಈಗ ಏನು ಮಾಡ್ತೀವಿ, ಅಕ್ಯುಮೆಟೈಸೇಷನ್ ಮಾಡಿಸ್ತೀವಿ ನಾವು. ಇದಕ್ಕೆ ಕಾರ್ಗಿಲ್ ಬೆಟ್ಟ ಹತ್ತಬೇಕಾದ್ರೆ ಎವರೆಸ್ಟ್ ವಿ ನೀಡ್ ಅಕ್ಯುಮೆಟೈಸ್ ಪೀಪಲ್. ಹಂಗೆ ಗಿಡಗಳನ್ನ ಅಕ್ಯುಮೆಟೈಸ್ ಮಾಡಿಸ್ತಾ ಇದ್ದೀವಿ ಟು ಅವರ್ ಓಪನ್ ಎನ್ವೈರ್ಮೆಂಟ್. ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಓಕೆ.